ಏನು ಲಿಂಗಾಯತರನ್ನ ಎದುರು ಹಾಕೊಂಡು ರಾಜ್ಯಭರ ಮಾಡ್ತೀರಾ? ನಮ್ಮ ವಿರೋಧವನ್ನ ಕಟ್ಕೊಂಡು ನೀವು ಸರ್ಕಾರವನ್ನ ನಡೆಸ್ತೀರಾ ಅಂತ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕ ನೇರ ಸವಾಲನ್ನ ಹಾಕಿದ್ದಾರೆ. ನೀವು ಜಾತಿ ಗಣತಿಯನ್ನ ರಿಲೀಸ್ ಮಾಡಿದ್ರೆ ಒಪ್ಕೊಳ್ಬೇಕಾ ಅನ್ನೋದಾಗಿ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ ಹಿರಿಯ ಶಾಸಕರಾಗಿರುವಂತ ಶಾಮನೂರು ಶಿವಶಂಕರಪ್ಪನವರು. ಒಪ್ಕೊಳ್ಬೇಕಾ ಈ ಜಾತಿ ಗಣತಿಯನ್ನ? ಕರ್ನಾಟಕದಲ್ಲಿ ನಾವು ಲಿಂಗಾಯತರೆ ಮೊದಲು, ಎರಡನೇ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯ ಇದೆ. ನಾವು ಸುಮ್ಮನೆ ಕೂರೋ ಮಾತೇ ಇಲ್ಲ. ಈ ರೀತಿಯಾಗಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಈಗ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸಮುದಾಯಗಳಿಂದ. ಅತ್ತ ಒಕ್ಕಲಿಗ ಸಮುದಾಯವೂ ಕೂಡ ಈಗಾಗಲೇ ಗರಂ ಆಗಿದೆ. ಇದರ ನಡುವೆ ಲಿಂಗಾಯತ ಸಮುದಾಯವೂ ಕೂಡ ಕಂಪ್ಲೀಟ್ ಗರಂ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ವರದಿ ವಿರುದ್ಧ ಲಿಂಗಾಯತರು ಒಕ್ಕಲಿಗರು ಹೋರಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ತೀವ್ರಗೊಳ್ತಾ ಇದೆ ಅಸಮಾಧಾನದ ಜಾತಿ ಜ್ವಾಲೆ ರಾಜ್ಯದಲ್ಲಿ. ನಾವು ಲಿಂಗಾಯತ ಮತ್ತು ಒಕ್ಕಲಿಗ ಒಗ್ಗಟ್ಟಿನಿಂದ ಹೋರಾಡ್ತೇವೆ ಅನ್ನುವಂತ ಸಂದೇಶ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೇ ಗುಡುಗಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ, ಅದು ಹೆಂಗ್ ಜಾರಿ ಮಾಡ್ತೀರಾ ನೀವು? ಈ ಮೂಲಕ ಲಿಂಗಾಯತ ಮತ್ತು ಒಕ್ಕಲಿಗ ನಾವೆರಡೂ ಸಮುದಾಯದವರು ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ, ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಶಾಮನೂರ್ನವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಈ ಮೂಲಕವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮತ್ತಷ್ಟು ತೀವ್ರತೆ ಹೆಚ್ಚಾಗ್ತಿದೆ. ಯಾಕಂದ್ರೆ ಎಲ್ಲ ಕಡೆಯಿಂದ ಒತ್ತಡಗಳು ಬರ್ತಾ ಇದೆ. ಒಕ್ಕಲಿಗ ಸಂಘದವರು ನಿನ್ನೆಯಷ್ಟೇ ದೊಡ್ಡ ಮಟ್ಟದ ಗುಡುಗಿದ್ರು, ಇದನ್ನ ಯಾವುದೇ ಕಾರಣಕ್ಕೂ ವರದಿ ಜಾರಿ ಮಾಡಬಾರ್ದು ಅಂತ. ಇತ್ತ ಹಿರಿಯ ಶಾಸಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ಕೂಡ ಈಗ ಗುಡುಗುತ್ತಿದ್ದಾರೆ. ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗತ್ತೆ, ಅಂಕಿ ಅಂಶಗಳು ಸರಿಯಿಲ್ಲ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟು ವಾಗ್ದಾಳಿಯನ್ನ ಮಾಡಿದ್ದಾರೆ. ಆ ಮೂಲಕ ಈಗ ಕುತೂಹಲ ಕಾರಣ ಆಗ್ತಿರೋದು ನಾಳೆಯ ವಿಶೇಷ ಸಚಿವ ಸಂಪುಟ ಸಭೆ. ಕಮ್ಯುನಿಟಿಗಳು ಇರೋ ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹೊಡ್ಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ದು ಸಭೆ ಒಳ್ಳೆ ನಡೆದತ್ತೆ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹೊಡ್ಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ